ಎತ್ತಿನಹೊಳೆ ಯೋಜನೆ ಮಲೆನಾಡಿನ ಜನರ ಆಶಾ ಕಿರಣಕ್ಕೆ ಮಾಹಿತಿ ಕೊರತೆಯ ಕಂಟಕ. ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಭರವಸೆಯೊಂದಿಗೆ ಆರಂಭವಾದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಸರಬರಾಜು ಯೋಜನೆ ಇಂದು ಜನರ ನಿರಾಶೆಗೆ ಕಾರಣವಾಗಿದೆ. ಯೋಜನೆಯ ಗುರಿಯೇ ಜನರಿಗೆ ಶುದ್ಧ ನೀರಿನ ಭರವಸೆ ನೀಡುವುದಾದರೂ ಅವ್ಯವಸ್ಥಿತ ನಿರ್ವಹಣೆ ಮತ್ತು ಮಾಹಿತಿಯ ಕೊರತೆಯಿಂದಾಗಿ ಸ್ಥಳೀಯರಲ್ಲಿ ಅಸಮಾಧಾನ ಮನೆ ಮಾಡಿದೆ. ಹಿಂದೆ ಹಾರ್ಲೆ ಕೂಡಿಗೆ ಬಳಿ ಯೋಜನೆಯ ರೈಸಿಂಗ್ ರನ್ ಕಾಮಗಾರಿ ನಡೆಸ್ತಾ ಇರುವ ವೇಳೆ ಪೈಪ್ಲೈನ್ನಿಂದ ಭಾರಿ ಪ್ರಮಾಣದ ನೀರು ಸೋರಿಕೆಯಾಗಿದೆ. ಇದರಿಂದ ರಸ್ತೆಗಳು ಮತ್ತು ಸುತ್ತಮುತ್ತಲಿನ ಜಮೀನುಗಳಿಗೆ ಗಣನೀಯ ಹಾನಿಯಾಗಿದ್ದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಯೋಜನೆಯ ಕುರಿತು ಮಾಹಿತಿ ಪಡೆಯಲು ಸಾರ್ವಜನಿಕರು ಕಚೇರಿಗಳಿಗೆ ಭೇಟಿ ನೀಡಿದ್ರು ಸೂಕ್ತ ವಿವರಗಳು ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಎಂಬ ದೂರು ಕೇಳಿ ಬರ್ತಾ ಇದೆ. ಯೋಜನೆಯ ವಿವರಗಳನ್ನು ತಿಳಿಸುವ ಮಾಹಿತಿ ಬೋರ್ಡ್ಗಳ ಕೊರತೆಯೂ ಜನರ ಕೋಪಕ್ಕೆ ಕಾರಣ ಆಗಿದೆ. ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಬೇಕಾದ್ರೆ ಮೊದಲು ಮಾಹಿತಿಯೇ ತಲುಪಬೇಕು. ಆದರೆ ಇಲ್ಲಿ ಅದು ಇಲ್ಲ ಅಂತ ಸ್ಥಳೀಯ ರೈತರೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದರು. ಮಲ್ನಾಡ್ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅವರಿಗೆ ಬೇಕಾದ ವಿಷಯಗಳನ್ನು ಕಲೆ ಹಾಕಲು ಹಲವು ಬಾರಿ ದೂರು ಸಲ್ಲಿಸಿದರೂ ಅಧಿಕಾರಿಗಳಿಂದ ಸ್ಪಷ್ಟ ಉತ್ತರ ಸಿಗದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ಬೋರ್ಡ್ ಕೊರತೆ ಇದ್ರೆ ನಾನೇ ಖರ್ಚು ಮಾಡಿ ಮಾಹಿತಿ ಬೋರ್ಡ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಾಗುತ್ತೆ ಅಂತ ಅವರು ವಿಷಾದದಿಂದ ಹೇಳಿದರು. ಅವರು ಮುಂದುವರಿದು, ಈ ಬಾರಿ ನಮಗೆ ಸಮರ್ಥ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ದೊರೆತಿದ್ದಾರೆ. ಅವರು ಈ ವಿಷಯಕ್ಕೆ ಗಮನ ಹರಿಸಿ ಎತ್ತಿನಹೊಳೆ ಯೋಜನೆಯನ್ನ ಪಾರದರ್ಶಕವಾಗಿ ನಿರ್ವಹಿಸಿ ಮಲೆನಾಡಿನ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು. ಮಲೆನಾಡಿನ ಜನರು ಈಗಾಗಲೇ ಮಳೆ, ಬೆಳೆ ಹಾನಿ, ಗುಡ್ಡ ಕುಸಿತ, ಕಾಡಾನೆ ಹಾವಳಿಯಂತಹ ಸಮಸ್ಯೆಗಳಿಂದಾಗಿ ಬಳಲುತ್ತಿದ್ದಾರೆ. ಇದರ ನಡುವೆ ಎತ್ತಿನಹೊಳೆ ಯೋಜನೆಯ ಮಾಹಿತಿ ಕೊರತೆಯ ಹೊಸ ತೊಂದರೆಯಾಗಿ ಕಾಡ್ತಾ ಇದೆ. ಈ ಯೋಜನೆ ನಮಗೆ ಆಶಾಕಿರಣವಾಗಬೇಕಿತ್ತು, ಆದರೆ ಇದೀಗ ನಿರಾಶೆಯ ಕಾರಣವಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಎತ್ತಿನಹೊಳೆಯ ಕಚೇರಿ ಒಳಗಡೆ ಎಲ್ಲೂ ಸಹ ಮಾಹಿತಿಯ ಬೋರ್ಡ್ಗಳೇ ಇರಲ್ಲ. ಏನಂದರೆ ಏನೋ ನಾವು ಮಾಹಿತಿ ಹಕ್ಕಲ್ಲಿ ಕೇಳ್ತೀವಿ ಅಂದರೆ ಆ ಮಾಹಿತಿ ಹಕ್ಕಲ್ಲಿ ಕೇಳಲಿಕ್ಕೆ ಯಾವುದೇ ಥರದ ಬೋರ್ಡ್ಗಳನ್ನು ಹಾಕಬೇಕಲ್ವ, ಯಾರು ಮಾಹಿತಿ ಅಧಿಕಾರಿ ಅಂತ ಹೇಳಿ ಆ ಮಾಹಿತಿ ಅಧಿಕಾರಿಗಳ ಬೋರ್ಡ್ಗಳೇ ಇರಲ್ಲ ನೋಡಿ. ಇಲ್ಲಿ ಬಂದಂತಹ ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿ ಯಾರು ಏನು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಈ ಎತ್ತಿನಹೊಳೆ ಕಚೇರಿನಲ್ಲಿ ಮಾಹಿತಿ ಅಧಿಕಾರಿಗಳು ಯಾರು ಏನು ಎತ್ತ ಅನ್ನೋದನ್ನು ಇಲ್ಲಿ ಎಡಬಲ್ಲಿ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತೇಳಿ ಪ್ರಶ್ನೆ ಮಾಡೋಣ ಅಂದರೆ ಒಂದು 5-6 ಸರಿ ಬಂದಿದ್ದೀವಿ. 5-6 ಸರಿ ಬಂದಾಗಲೂ ಸಹ ನಮ್ಮ ಈ ಎತ್ತಿನಹೊಳೆಯ ಎಡಬಲ್ಲಿ ಅವರು ಕೈಗೆ ಸಿಗಲ್ಲ. ತುಂಬ ಸರಿ ಬಂದಿದ್ದೀವಿ, ಎಡಬಲ್ಲಿ ಅವ್ರನ್ನ ಮೀಟ್ ಮಾಡಬೇಕು, ಯಾಕೆ ಮಾಹಿತಿ ಬೋರ್ಡ್ಗಳನ್ನು ಹಾಕ್ತಾ ಇಲ್ಲ. ಯಾವುದೇ ಕಚೇರಿ, ಸರ್ಕಾರಿ ಕಚೇರಿಗೆ ಹೋದರೂ ಸಹ ಮಾಹಿತಿ ಹಕ್ಕಲ್ಲಿ ಯಾರಿಗೆ ಹಾಕಬೇಕು, ಮಾಹಿತಿ ಏನಾದ್ರು ಬೇಕು ಅಂದರೆ ಹೇಗೆ ತಗೋಬೇಕು ಸಾರ್ವಜನಿಕರು ಅನ್ನೋದನ್ನು ಬೋರ್ಡ್ ಹಾಕಿರ್ತಾರೆ. ಅದೇ ಈ ನಮ್ಮ ಸಕಲೇಶಪುರದ ಎತ್ತಿನಹೊಳೆಯ ಕಚೇರಿನಲ್ಲಿ ಯಾವುದೇ ಥರದ ಬೋರ್ಡ್ಗಳು ಇರಲ್ಲ. DC ಆಫೀಸಿಗೆ ಹೋದರೂ ಇದೆ, ತಾಲೂಕು ಆಫೀಸಿಗೆ ಹೋದರೂ ಇದೆ, AC ಕಚೇರಿಗೆ ಹೋದರೂ ಸಹ ಇದೆ. ಆದರೆ ಎತ್ತಿನಹೊಳೆಯ ಕಚೇರಿನಲ್ಲಿ ಬೋರ್ಡ್ ಹಾಕಿರಲ್ಲ. ದಯವಿಟ್ಟು ಸನ್ಮಾನ್ಯ DC ಮೇಡಮ್ ಅವರಲ್ಲಿ ಮನವಿ ಮಾಡ್ತೀನಿ, ಇದನ್ನು ದಯವಿಟ್ಟು ಇಲ್ಲಿಗೆ ಒಂದು ಮಾಹಿತಿ ಅಧಿಕಾರಿ ಯಾರು ಅನ್ನೋದನ್ನು ಒಂದು ಬೋರ್ಡ್ ಹಾಕಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಇಲ್ಲಿಗೆ ಮಾಹಿತಿ ಅಧಿಕಾರಿ ಯಾರು ಅನ್ನೋದನ್ನು DC ಅವ್ರ ಹತ್ರ ತಿಳ್ಕೊಂಡು ನಾವು ಬೋರ್ಡ್ನ ಮಾಡಿಸ್ಬೇಕಾಗತ್ತೆ ಅಂಥೇಳಿ ಈ ಮುಖಾಂತರ ಒಂದು ಎಚ್ಚರಿಕೆಯ ಸಂದೇಶ ಅಂತಲೇ ಹೇಳ್ತೀನಿ, ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾಯಿದ್ದೀನಿ. ನಮಸ್ತೆ. ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು. ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ. ಇವತ್ತು ನಾನು ಸಕಲೇಶಪುರದ ಒಂದು ಎತ್ತಿನಹೊಳೆ ಯೋಜನೆಯ ಆಫೀಸ್ ಯಾವ್ದು ಬೈಕ್ ತೋರಿಸ್ತೀನಿ. ಎತ್ತಿನಹೊಳೆ ಆಫೀಸ್ ಯಾವ್ದು ಅಲ್ಲಿ ಇರ್ತೀನಿ. ಇದಕ್ಕೆ ಹೆಚ್ಚು ಕಮ್ಮಿ ನಾನು ಬರ್ತಾ ಇರೋದು 10ನೇ ಸಾರಿ. ವಿಶ್ವೇಶ್ವರಯ್ಯ ನೋಡಿ ತೋರಿಸಿ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಕಾರ್ಯಪಾಲಕ ಅಭಿಯಂತರರು ಅವರ ಕಚೇರಿ, ಎತ್ತಿನಹೊಳೆ ಯೋಜನೆ, ವಿಭಾಗ 1, ಹಾಸನ ಜಿಲ್ಲೆ, ಸಕಲೇಶಪುರ. ಇಲ್ಲಿರ್ತೀನಿ. ವಿಷಯ ಏನಂತ ಹೇಳ್ತೀನಿ, ಬರೀತೀನಿ. ವಿಷಯ ಏನಂತಂದ್ರೆ ನಾನು ಹೆಚ್ಚು ಕಮ್ಮಿ 2 ತಿಂಗಳಾಗಿದೆ ಮಾಹಿತಿ ಹಕ್ಕಲ್ಲಿ ಒಂದು ಮಾಹಿತಿನ ಕೇಳ್ತೀನಿ. 2 ತಿಂಗಳಾಗಿದೆ, 1 ತಿಂಗಳಲ್ಲ, 30 ದಿವಸ ಆದ್ಮೇಲೆ ಕೊಡಬೇಕು ಅಂತ ಹೇಳಿ ಕಾನೂನಲ್ಲೇ ಅವಕಾಶ ಇದೆ.
ಆದ್ರೂ 30 ದಿವಸ ಅಲ್ಲ, ಇದು 60 ದಿವಸ ಆಗಿದೆ. 60 ದಿವಸ ಆದ್ರೂ ಸಹ ಇವರು ಮಾಹಿತಿನ ಕೊಡ್ತಾ ಇಲ್ಲ. ಇದಕ್ಕೆ ನಾನು ಹೆಚ್ಚು ಕಮ್ಮಿ 4 ರಿಂದ 5 ಬಾರಿ ಬಂದು ಕೇಳ್ಕೊಂಡು ಹೋಗಿದ್ದೀನಿ. ಇಲ್ಲಿ ಬಂದ್ರೆ ನನಗೆ ತಪ್ಪು ಮಾಹಿತಿ ಕೊಡ್ತಾರೆ. ಏನಪ್ಪಾ ಅಂತ ಅಂದ್ರೆ, ತಪ್ಪು ಮಾಹಿತಿ ಯಾವ ರೀತಿ ಕೊಡ್ತಾರೆ ಅಂತ ಅಂದ್ರೆ, ನಾವು ಪೋಸ್ಟಿಂಗ್ ಹಾಕಿದೀವಿ, ಪೋಸ್ಟಲ್ ಕಳಿಸಿದೀವಿ, ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಕೇಳಿ ಅಂತಾರೆ. ಪೋಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡ್ತಿದ್ರೆ ಯಾವುದೇ ತರದ ಎತ್ತಿನ ಹೊಳೆಯವರು ಯಾವುದೇ ತರದ ಮಾಹಿತಿನ ನಿಮಗೆ ಕಳಿಸಿಲ್ಲ ಅಂತಾರೆ. ಅದಾದ ನಂತರ ನನ್ನ ಗ್ರಾಮ ಅರೇಕೆರೆ ಪೋಸ್ಟ್ ಏನ್ ಬರುತ್ತೆ, ಅರೇಕೆರೆ ಪೋಸ್ಟ್ ಮೆನ್ನ ನಾನು ಕೇಳ್ತೀನಿ ಏನಾರ ಪೋಸ್ಟ್ ಬಂದಿದೇನಪ್ಪ ಅಂತ, ಅಲ್ಲೂ ಸಹ ಇಲ್ಲ ಅಂತಾರೆ. ಅದೆಲ್ಲ ಹೋಗ್ಲಿ, ಇವರು ಕೊಡೋದು ಬೇಡ, ಇವರು ಕಳ್ಳಾಟ ಆಡ್ತಾ ಇದಾರೆ, ಆಡ್ಲಿ. ಅದು ಎಷ್ಟು ಇವರು ಒಂದು ಸರ್ಕಾರದ ದುಡ್ಡನ್ನ ದುರುಪಯೋಗ ಪಡಿಸ್ಕೊಳ್ತಾರೋ ಅಥವಾ ಇನ್ನೊಂದು ಮಾಡ್ತಾರೋ ಮಾಡ್ಕೊಳ್ಳಿ, ಅದಕ್ಕೆ ನನಗೆ ಅವಶ್ಯಕತೆ ಇಲ್ಲ. ನಾನು ಕೇಳದಂತ ಮಾಹಿತಿನ ಇವ್ರು ಯಾಕೆ ಕೊಡ್ತಾ ಇಲ್ಲ? ಮಾಹಿತಿ ಹಕ್ಕಲ್ಲಿ ಕೊಡಬಾರ್ದು ಅಂತ ಏನಾರ ಇದೆಯಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ 60 ದಿನ ಆಗಿದೆ. ಬನ್ನಿ ಆಫೀಸಲ್ಲಿ ತೋರಿಸ್ತೀನಿ ನಿಮಗೆ. ಮಾಹಿತಿ ಅಧಿಕಾರಿಗಳು ಯಾರು ಅನ್ನೋದು ಸಹ ಒಂದು ಬೋರ್ಡ್ ಇರಲ್ಲ. ಮಾಹಿತಿ ಅಧಿಕಾರಿಗಳು ಯಾರು ಅಂತ ಒಂದು ಬೋರ್ಡ್ ಹಾಕ್ಬೇಕು. ಯಾವುದೇ ಕಚೇರಿಗೆ ಹೋಗಿ RTI ನೀವು ತಗೋಬೇಕು ಅಂದ್ರೆ ಯಾರ ಹತ್ರ ತಗೋಬೇಕು, ಮಾಹಿತಿ ಅಧಿಕಾರಿ ಯಾರು, ಮತ್ತೆ ಇವ್ರು ಕೊಡ್ಲಿಲ್ಲ ಅಂದ್ರೆ ಎಲ್ಲಿಗೆ ನೀವು ಕೇಳಬೇಕು, ಮೇಲ್ಮನವಿ ಹಾಕಬೇಕು ಅಂತ ಹೇಳಿ ಬೋರ್ಡ್ ಇರುತ್ತೆ. ಬನ್ನಿ ಈ ಕಚೇರಿನಲ್ಲಿ ಎಲ್ಲರೂ ಬೋರ್ಡ್ ಇದೆಯಾ ಅಂತ ನೋಡೋಣ. ಇದು ಇಲ್ಲಿ ನೋಡಿ, ಈ ವಾರ ತೋರಿಸ್ತೀನಿ, ಈ ವಾರದೂ ಇಲ್ಲ. ಬನ್ನಿ ಇಲ್ಲೂ ತೋರಿಸ್ತೀನಿ ನೋಡಿ, ಇಲ್ಲೂ ಅಷ್ಟೇ, ಇಲ್ಲೂ ಇಲ್ಲ. ಇಡೀ ಎತ್ತಿನ ಕಚೇರಿಯನ್ನು ತೋರಿಸಿ. ಎಲ್ಲರೂ ಒಂದು ಬೋರ್ಡ್ ಇದೆಯಾ? ಎಲ್ಲರೂ ಒಂದು ಬೋರ್ಡ್ ಹಾಕಿದಾರ? ಯಾಕೆ ನೀವು ಕಳ್ಳಾಟ ಆಡ್ತಿರೋದು? ಮಾಹಿತಿ ಕೊಡಬಾರ್ದು ಅಂತನಾ? ಮಾಹಿತಿ ಕೊಟ್ರೆ ಏನಾಗುತ್ತೆ? ಇವರು ಕಳ್ಳಾಟ ಬಯಲಾಗುತ್ತಾ? ನನಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಹಿತಿ ಕೊಡ್ಲಿ ಬಿಡ್ಲಿ, ಮೊದಲು ಇಲ್ಲಿ ಸಾರ್ವಜನಿಕರಿಗೆ ಬೋರ್ಡ್ ಹಾಕಲಿದ್ದು, ದಯವಿಟ್ಟು ತಾವು ಬೋರ್ಡ್ ಹಾಕ್ಲಿ. ಯಾಕೆ ಬೋರ್ಡ್ ಆಗ್ತಾ ಇಲ್ಲ? ಮಾಹಿತಿ ಅಧಿಕಾರಿ ಯಾರು, ನಾವು ಮೇಲ್ಮನವಿ ಯಾರ ಹತ್ರ ಹೋಗ್ಬೇಕು, ಏನು ಅನ್ನೋದನ್ನು ಹಾಕಿ. ಸರ್ಕಾರದ ನಿಯಮನ ಇದೆಯಲ್ಲ ಬೋರ್ಡ್ ಹಾಕ್ಬೇಕು ಅಂತ ಹೇಳಿ, ಯಾಕೆ ಆಗ್ತಾ ಇಲ್ಲ? ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ದಯವಿಟ್ಟು ನನಗೆ ಇದರ ಮಾಹಿತಿನ ಇಲ್ಲಿಯ AWL ಅವರು ಕೊಡ್ತಾ ಇಲ್ಲ. ನಾನು ಬಾರಿ ತುಂಬಾ ಚೆನ್ನಾಗಿ ಬರೆದಿದ್ದೀನಿ, ಕೇಳ್ಬೋದು. ಇಲ್ಲಿ ಇದೆ, ತಾವು ನೋಡ್ಬೋದು. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎತ್ತಿನಹೊಳೆ ಕಚೇರಿ ಸಕಲೇಶ್ಪುರ. ಇವ್ರು ಕೊಡ್ತಾ ಇಲ್ಲ, AWL ಅವರು ಯಾಕೆ ಕೊಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಾಳೆ ನಾನು ಇದನ್ನ ಪ್ರೆಸ್ ಮೀಟ್ ಮಾಡ್ತೀನಿ. ನನಗೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿ ನಾಳೆ ನಾನು ಪ್ರೆಸ್ ಮೀಟ್ ನ 100ಕ್ಕೆ 100 ಭಾಗ ನಾನು ಹಾಸನದಲ್ಲಿ ಮಾಡ್ತೀನಿ. ಹಾಸನದಲ್ಲಿ DC ಅವರಿಗೂ ಸಹ ಈ ವಿಡಿಯೋನ ಕಳಿಸ್ಕೊಡ್ತೀನಿ. ನನಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಮೊದಲು ಸನ್ಮಾನ್ಯ ಶ್ರೀ DC ಮೇಡಮ್ ಅವರನ್ನು ನಾನು ಅತ್ಯಂತ ಗೌರವದಿಂದ ವಿನಯದಿಂದ ನಾನು ಕೇಳ್ಕೊಳ್ತೀನಿ, ಇಲ್ಲಿ ಮಾಹಿತಿಯ ಅಧಿಕಾರಿಗಳು ಯಾರು ಅನ್ನೋದನ್ನ ಮೊದಲು ಒಂದು ಬೋರ್ಡ್ ಹಾಕಕ್ಕೆ ಹೇಳಿ. ಯಾಕೆ ಇವರು ಮಾಹಿತಿ ಅಧಿಕಾರಿಗಳು ಯಾರು ಅಂತ ಹೇಳ್ಬಿಟ್ರೆ ಅವ್ರು ಕಳ್ಳಾಟ ಬಯಲಾಗುತ್ತೆ ಅಂತ ಹೇಳಿ ಬೋರ್ಡೇ ಹಾಕ್ತಾ ಇಲ್ಲ. ನಮಸ್ತೆ ಸ್ನೇಹಿತರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.